ಪ್ಯಾಸಿವ್ ಇನ್ಕಮ್ ಕೇಳೋದಕ್ಕೆ ಎಷ್ಟು ಸೊಗಸಾಗಿದೆ ಅಲ್ವಾ? ಈ ಪದ ಕೇಳಿಸ್ಕೊಂತಾ ಇರ್ತೀವಿ. ಇದನ್ನ ನಾವು ಕೂಡ ಸೃಷ್ಟಿ ಮಾಡ್ಕೋಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತೀವಿ. ಕೆಲವೊಬ್ರಿಗೆ ಈ ವಿಷಯಗಳು ತುಂಬಾ ಟೈಮ್ ತಗೊಳುತ್ತೆ ಅರ್ಥ ಮಾಡ್ಕೊಳಕ್ಕೆ. ಸೊ ನಾನಿವತ್ತು ಈ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು, ಇದರಿಂದ ನೀವು ಏನು ಕೆಲಸ ಮಾಡದೇ ಇದ್ರು ಕೂಡ ಹಣನ ಸಂಪಾದನೆ ಮಾಡೋದು, ಸೊ ಈ ರೀತಿ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ 1,000 ಲೈಕ್ಗಳನ್ನ ನೀವು ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ರು ಲೈಕ್ ಮಾಡಿ. ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ನೀವೇನು ವರ್ಕೇ ಮಾಡದೇ ಇದ್ರು ಕೂಡ ನೀವು ಮನೇಲಿ ಸುಮ್ಮನೆ ಕೂತಿದ್ರು ನಿಮಗೆ ಹಣ ಬರೋದು. ಸೊ ಈ ರೀತಿನೂ ಬರುತ್ತಾ ಅಂತ ತುಂಬಾ ಜನಕ್ಕೆ ಅನಿಸ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ನಾವು ತುಂಬಾ ಜನ ನಾವು ವರ್ಕ್ ಮಾಡ್ತೀವಿ, ದುಡ್ಡು ಬರುತ್ತೆ, ಇದೊಂದೇ ನಮಗೆ ದಾರಿ ಗೊತ್ತಿರುತ್ತೆ. ಪ್ಯಾಸಿವ್ ಇನ್ಕಮ್ ಅನ್ನೋ ದಾರಿ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಪ್ಯಾಸಿವ್ ಇನ್ಕಮ್ ಅನ್ನೋದು ಒಂದು ಪವರ್ಫುಲ್ ಇನ್ಕಮ್. ಸೊ ಫಿನಾನ್ಷಿಯಲಿ ಯಾರು ಸ್ಟೇಬಲ್ ಆಗಿರ್ತಾರೆ, ಫಿನಾನ್ಷಿಯಲಿ ತುಂಬಾ ಫಿಟ್ ಇರ್ತಾರೆ, ಅವರು ಈ ಪ್ಯಾಸಿವ್ ಇನ್ಕಮ್ನ ಫಾಲೋ ಮಾಡ್ತಾ ಇರ್ತಾರೆ. ನಿಮಗೆ ನನ್ನ ಅನಿಸಿಕೆ ಪ್ರಕಾರ 1 ರಿಂದ 2 ರೀತಿಯಾದಂತಹ ಇನ್ಕಮ್ ಇರ್ಬೋದು. ಆದರೆ ಯಾರು ರಿಚೆಸ್ಟ್ ಪರ್ಸನ್ಸ್ ಇರ್ತಾರೆ, ತುಂಬಾ ಶ್ರೀಮಂತರು ಇರ್ತಾರೆ, ಅವ್ರಿಗೆ 6 ರಿಂದ 7 ತರನಾದಂತಹ ಪ್ಯಾಸಿವ್ ಇನ್ಕಮ್ ಇರುತ್ತೆ. ಸೊ ಇದರಿಂದನೇ ಅವರು ಶ್ರೀಮಂತಿಕೆನ ದಿನ ಮತ್ತಷ್ಟು ಶ್ರೀಮಂತರಾಗ್ತಾರೆ. ಇದು ಒಂದು ಶ್ರೀಮಂತರ ಗುಟ್ಟು ಅಂತಾನೆ ಹೇಳ್ಬೋದು. ಸೊ ಪ್ಯಾಸಿವ್ ಇನ್ಕಮ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ಮೊದಲನೇದು ಬಂದು ರಿಯಲ್ ಎಸ್ಟೇಟ್ ಅಥವಾ ಮನೆ ಬಾಡಿಗೆ, ಕಾಂಪ್ಲೆಕ್ಸ್ ಬಾಡಿಗೆ. ಈ ರೀತಿ ಒಂದ್ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟೋದ್ರೆ ನೆಕ್ಸ್ಟ್ ನಿಮಗೆ ಲೈಫ್ ಲಾಂಗ್ ಅದ್ರದ್ದು ಬಾಡಿಗೆ ಬರ್ತಾನೆ ಇರುತ್ತೆ. ಅಥವಾ ಸ್ಟಾರ್ಟಿಂಗು ನೀವೇನೋ EMI ಮುಖಾಂತರ ಮಾಡಿರ್ತೀರಾ, EMI ಮುಗಿಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ EMIಗಿಂತ ಜಾಸ್ತಿ ಸಾಲ ಮಾಡೋಕೆ ಹೋಗ್ಬೇಡಿ, ಅದಕ್ಕಿಂತ ಕಡಿಮೆ ಸಾಲ ಮಾಡಿಕೊಂಡು ಮಾಡೋದು ಉತ್ತಮ. ನೆಕ್ಸ್ಟ್ EMI ಮುಗಿದ ಕೂಡಲೇ ಅದು ನಿಮ್ಮದು ಸ್ವಂತ ಅಸೆಟ್ ಆಗುತ್ತೆ. ನೆಕ್ಸ್ಟ್ ರಿಯಲ್ ಎಸ್ಟೇಟಲ್ಲೂ ಕೂಡ ಅಷ್ಟೇ, ಇದನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇದು ಕೂಡ ನಿಮಗೆ ಪ್ಯಾಸಿವ್ ಇನ್ಕಮ್ ಥರ ಆಗುತ್ತೆ, ಒಳ್ಳೆ ರೆವಿನ್ಯೂನ ಜನರೇಟ್ ಮಾಡುತ್ತೆ. ಸೊ ಕಾಂಪ್ಲೆಕ್ಸ್ ಬಾಡಿಗೆ ಕೊಟ್ಟರು ಕೂಡ ಅಷ್ಟೇ. ಸೊ ಈ ರೀತಿ ಬಾಡಿಗೆಗಳು ಬರೋದಕ್ಕೆ ಪ್ಯಾಸಿವ್ ಇನ್ಕಮ್ ಅಂತಾನು ಕರಿತೀವಿ. ಇನ್ನು 2ನೇ ಪ್ಯಾಸಿವ್ ಇನ್ಕಮ್ ಐಡಿಯಾ ಒಂದು ಫ್ರಾಂಚೈಸಿ ಅಂತ ಹೇಳಿದ್ರೆ ನೀವೊಂದು ಯಾವುದೇ ಒಂದು ಉತ್ಪನ್ನದ ಅಥವಾ ಸರ್ವಿಸ್ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಅದನ್ನ ನೀವು ಫ್ರಾಂಚೈಸಿ ಕೊಡೋದು, ಬೇರೆಯವ್ರಿಗೆ ಫ್ರಾಂಚೈಸಿ ಕೊಡೋದ್ರ ಮುಖಾಂತರ ನೀವು ದುಡ್ಡು ಮಾಡ್ಬೋದು. ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡೋದು, ಅದು ಪಾಪ್ಯುಲರ್ ಬ್ರ್ಯಾಂಡ್ ಆದಮೇಲೆ ನಿಮಗೆ ಅವರೇ ಬಂದು ನಿಮ್ಮ ಹತ್ರ ಫ್ರಾಂಚೈಸಿ ತಗೊಂಡು ನಿಮಗೆ ಹಣನ ಪೇ ಮಾಡ್ತಾರೆ. ಪ್ರತಿ ತಿಂಗಳು ನಿಮಗೆ ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಪಾಪ್ಯುಲರ್ ಮೆಥಡ್. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ವರ್ಕ್ ಮಾಡಬೇಕು, ಬ್ರ್ಯಾಂಡ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ. 3ನೇ ಐಡಿಯಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು, FD ಆಗಿರ್ಬೋದು, RD ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು. ಇದರಲ್ಲಿ ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ನಿಮಗೆ ಹಣ ಬರ್ತಾ ಇರುತ್ತೆ ಪ್ರತಿ ತಿಂಗಳ. ಇದು ಕೂಡ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇದ್ರ ಮುಖಾಂತರನು ಕೂಡ ನೀವು ಹಣನ ಪ್ಯಾಸಿವ್ ಇನ್ಕಮ್ ರೀತಿ ಜನರೇಟ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಇನ್ಕಮ್ ಬಂದು ಇನೋವೇಷನ್. ನೀವೇನೋ ಒಂದು ಕಂಡುಹಿಡಿಯೋದು, ಇನೋವೇಷನ್ ಮಾಡ್ತಾರೆ, ಆ ಇನೋವೇಷನ್ ಮಾಡಿರೋದನ್ನ ಒಂದು ಪೇಟೆಂಟ್ ಅಂತ ತಗೊಂಡು ಅದನ್ನ ನೀವು ಹೋಗಿ ಖರೀದಿ ಮಾಡಿದ್ರೆ ಅದಕ್ಕೆ ಪೇಮೆಂಟ್ ಮಾಡಬೇಕು. ಸೊ ಈ ರೀತಿನೂ ಕೂಡ ಒಂದು ಇನೋವೇಷನ್ ಮಾಡಿಕೊಂಡು ನಿಮ್ದು ಪೇಟೆಂಟ್ ಇಟ್ಕೊಂತು ಅಂದ್ರೆ ಲೈಫ್ ಲಾಂಗ್ ದುಡ್ಡು ಬರ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಮೆಥಡ್ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡ್ಕೊಳ್ಳೋಕೆ. ಇದು ಎಲ್ಲರೂ ಕೈಲೂ ಸಾಧ್ಯ ಆಗಲ್ಲ. ಒಂದು ಇನೋವೇಷನ್ ಇರಬೇಕಾಗತ್ತೆ, ಒಂದು ವಿಷನ್ ಇರಬೇಕಾಗತ್ತೆ. ಇದಕ್ಕೆ ತುಂಬಾ ಟೈಮು ಕೂಡ ತಗೊಳುತ್ತೆ. ಇನ್ನು ಲಾಸ್ಟ್ ಅಂಡ್ ಫೈನಲ್ ಬಂದು ಬುಕ್ ರೈಟಿಂಗ್, ಆರ್ಟಿಕಲ್ ರೈಟಿಂಗ್, ಬ್ಲಾಗಿಂಗ್, ಈ ತರದ ವಿಷಯಗಳು. ಸೊ ಇದು ಕೂಡ ನಿಮಗೆ ಒಂದು ಅಫ್ಕೋರ್ಸ್ ಯೂಟ್ಯೂಬ್ ಕೂಡ. ಸೊ ಈ ತರದ ವಿಚಾರಗಳನ್ನು ಕೂಡ ನಿಮಗೆ ಪ್ಯಾಸಿವ್ ಇನ್ಕಮ್ನ ತಂದುಕೊಡುತ್ತೆ. ನೀವು ಒನ್ ಟೈಮ್ ಬುಕ್ ರೈಟಿಂಗ್ ಮಾಡಿ ಅದನ್ನ ನೀವು ರೈಟ್ಸ್ನ ಕೊಡೋದ್ರ ಮುಖಾಂತರನೂ ಕೂಡ ನೀವು ಅದನ್ನ ಸೇಲ್ ಮಾಡ್ಬೋದು ಅಥವಾ ರೈಟ್ಸ್ನ ಕೊಡ್ಬೋದು. ಈ ರೈಟ್ಸ್ಗಳನ್ನ ಮುಖಾಂತರ ನೀವು ಹಣ ಸಂಪಾದನೆ ಮಾಡ್ಬೋದು. ಸೊ ಇದಿಷ್ಟು ವಿಧಾನಗಳ ಮುಖಾಂತರ ನೀವು ಪ್ಯಾಸಿವ್ ಇನ್ಕಮ್ನ ಜನರೇಟ್ ಮಾಡ್ಬೋದು. ಇದೆಲ್ಲದಕ್ಕೂ ಒಂದು ಮೂಲ ಅಂತ ಹೇಳಿದ್ರೆ ನೀವು ಎಕ್ಸಲೆಂಟ್ ಆಗಬೇಕು. ನೀವು ಏನು ಮಾಡ್ತಾ ಇರ್ತೀರಾ, ಏನು ವರ್ಕ್ ಮಾಡ್ತೀರಾ ಅದರಲ್ಲಿ ಎಕ್ಸಲೆನ್ಸಿ ಆಗಿರಬೇಕು, ಇಂಪ್ರೂವ್ ಆಗಬೇಕು, ಕಲಿತಾ ಇರಬೇಕು. ಅಥವಾ ನಿಮ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಗುರಿನ ಇಟ್ಕೊಂಡು ನೀವು ಸತತವಾಗಿ ಪ್ರಯತ್ನ ಪಡ್ತಾ ಇರಬೇಕು. ಇದ್ರ ಮುಖಾಂತರ ನೀವು ಪೇಷನ್ಸ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನೀವು ಕೂಡ ಈ ತರ ಪ್ಯಾಸಿವ್ ಇನ್ಕಮ್ನ ಜನರೇಟ್ ಮಾಡ್ಕೊಬಹುದು. ನೀವೇನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಮೊದಲು ದುಡ್ಡಿನ ಬಗ್ಗೆ ಒಂದು ಡಿಸಿಪ್ಲಿನ್ ಇರಬೇಕು.
ಇದಾಗಿತ್ತು ಇವತ್ತಿನ ವಿಶೇಷ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಸ್ನೆಸ್ ರಿಲೇಟೆಡ್ ಏನೇ ಕನ್ಸಲ್ಟೆನ್ಸಿ ಬೇಕು ಅಂತ ಹೇಳಿದ್ರು ಕೂಡ ವಾಟ್ಸಪ್ ನಂಬರ್ ಇದೆ, ಅಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಇದಕ್ಕೆ ನೀವು ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಇದರಲ್ಲೂ ಕೂಡ ನಿಮಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ. ಆದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.